ಯಾವಾಗಲೂ ಒಮ್ಮೆ ಹೇಳಿದ್ದು ಅದನ್ನೇ ಹಿಡ್ಕೊಂಡು ಈಗೆಲ್ಲ ಹೇಳಬೇಡ. ನಾನು ಇವತ್ತು ಸ್ವಲ್ಪ ಬ್ಯುಸಿ ಇದ್ದೆ ಕಣೋ. ಆದರೆ ಕಾರ್ತಿ ಮೀಟ್ ಮಾಡೋಕ್ಕೆ ಕರೆದಿದ್ದಕ್ಕೆ ನಾನು ಹೋಗಿದ್ದು ಅಷ್ಟೇ ಬಂಗಾರಿ. ಅವಳ ನಡೆಗೆ ಅವನಿಗೆ ಕೋಪ ಬಂದರೂ ತನ್ನದೇ ತಪ್ಪು ಎಂದು ಅರಿತ ವೇದ ತುಂಬ ಸಮಾಧಾನದಿಂದ ಮಾತನಾಡುತ್ತಿದ್ದ. ನಾನು ಕರೆದಾಗ ಬ್ಯುಸಿ ಅಂದಿದ್ದು ಮರೆತು ಬಿಟ್ಟೆ ಅನಿಸುತ್ತೆ. ಇಲ್ಲಮ್ಮ, ನಾನು ಬ್ಯುಸಿನೇ ಇದ್ದಿದ್ದು. ಆದರೆ ಕಾರ್ತಿ ತುಂಬ ಬಲವಂತ ಮಾಡಿ ಕರೆದಾಗ ಹೋಗದೇ ಇರೋಕೆ ಆಗಲಿಲ್ಲ. ಅಂಥದ್ದೇನಿತ್ತು ವಿಷಯ? ಕೈಕಟ್ಟಿ ನುಡಿದವಳನ್ನು ನೋಡಿ ತೋರು ಬೆರಳಲ್ಲಿ ಹುಬ್ಬು ತೀಡಿಕೊಂಡ ವೇದ. ಹೋ, ಹೇಳೋಕೆ ಆಗ್ತಿಲ್ವಾ? ನೀವೇನು ಹೇಳಬೇಡಿ ಬಿಡಿ. ಕೇಳಿದರೆ ಅದಕ್ಕೆ ಇನ್ನೊಂದು ಸುಳ್ಳು ಹೇಳ್ತೀರಾ. ಅದರ ಬದಲು ಕೇಳದೆ ಹಾಗೆ ಇರೋದೇ ಒಳ್ಳೆಯದು ಅಂದು ಅಲ್ಲಿಂದ ಹೋಗಲು ನೋಡಿದಾಗ, ನಿಂತ್ಕೋ ಬಂಗಾರಿ, ನನ್ನ ಮಾತು ಕೇಳು. ನೀನು ನೋಡಿದ್ದು ನಿಜ. ಅಲ್ಲಿ ಕವನ ಇದ್ಲು, ಜೊತೆಗೆ ಅವಳು ಪ್ರೀತಿ ಮಾಡುವ ಹುಡುಗನೂ ಇದ್ದ. ನಾನು ಕಾರ್ತಿ ಕೂಡ ಅಲ್ಲಿ ಇದ್ದಿದ್ದು ಅಷ್ಟೇ ನಿಜ. ನೀನು ನನ್ನನ್ನು ಮಾತ್ರ ನೋಡಿ ತಪ್ಪು ತಿಳ್ಕೊಂಡಿದ್ದೀಯ. ಪ್ರೀತಿ ಮಾಡೋ ಹುಡುಗನ? ಹಾಂ ಬಂಗಾರಿ, ಅವಳು ಒಂದು ಹುಡುಗನ ಪ್ರೀತಿ ಮಾಡ್ತಿದ್ದಾಳೆ. ಅದನ್ನು ನನ್ನ ಬಳಿ ಹೇಳಿದ್ಲು. ಸೊ ಕಾರ್ತಿ ಅದರ ಬಗ್ಗೆ ಮಾತಾಡೋಕೆ ನನ್ನ ಕರೆದಿದ್ದ. ಅವಳು ನಿಮ್ಮ ಹತ್ರ ಯಾಕೆ ಕೇಳಬೇಕು? ನಿಮ್ಮ ಹತ್ರನೇ ಬಂದು ಯಾಕೆ ಯಾವಾಗಲೂ ಸಹಾಯ ಕೇಳಬೇಕು? ಖುಷಿ, ಈ ಮನೆಯಲ್ಲಿ ನಾವೇನು ಮಕ್ಕಳು ಇದ್ದೇವೆ, ಎಲ್ಲರೂ ಒಟ್ಟಿಗೆ ಆಡಿ ಬೆಳೆದವರು. ಕವನ ನನ್ನ ಜೊತೆ ಮೊದಲಿಂದಾನು ಸ್ವಲ್ಪ ಕ್ಲೋಸ್ ಆಗಿ ಇದ್ದವಳು. ಅವಳಿಗೆ ಕಾರ್ತಿ ಜೊತೆಗಿಂತ ನನ್ನ ಜೊತೆಗೆ ಹೆಚ್ಚು ಆತ್ಮೀಯತೆ ಇದ್ದಿದ್ದು. ಮೊದಲಿಂದಾನು ಅವಳ ಎಲ್ಲ ವಿಷಯಗಳು ನನಗೆ ಮೊದಲು ಹೇಳ್ತಾ ಇದ್ಲು. ಇದು ಕೂಡ ಹಾಗೇನೆ. ಅವಳ ಪ್ರೀತಿ ವಿಷಯ ಅವಳ ಅಮ್ಮ ಒಪ್ಪಿಲ್ಲ ಅಂತ ಕಾರ್ತಿ ಬಳಿ ಅದನ್ನು ಹೇಳೋಕೆ ಸಂಕೋಚ ಆಗಿ ನನ್ನ ಹತ್ರ ಹೇಳಿಕೊಂಡ್ಳು. ನಾನು ಅದನ್ನು ಕಾರ್ತಿಗೆ ಮುಟ್ಟಿಸಿದೆ. ಅವನು ಕವನ ಇಷ್ಟಪಟ್ಟ ಹುಡುಗನನ್ನ ಮೀಟ್ ಮಾಡೋಕೆ ಹೋಗುವಾಗ ನನ್ನ ತುಂಬ ಫೋರ್ಸ್ ಮಾಡಿ ಕರೆದ. ಅದಕ್ಕೆ ನಾನು ಹೋಗಿದ್ದು. ಇಷ್ಟೇ ನಮ್ಮ ಆಗಿದ್ದು. ಅದು ಏನೇ ಇರಲಿ, ನೀವು ಯಾಕೆ ನನ್ನ ಹತ್ರ ಎಲ್ಲ ವಿಷಯ ಮುಚ್ಚಿಡೋದು? ನಾನು ನಿಮಗೆ ಗೊತ್ತಾಗಬಾರ್ದು ಅಂತ ಸುಳ್ಳು ಹೇಳಿ ಮುಚ್ಚಿಟ್ಟಿಲ್ಲ. ಒಂದೊಂದು ವಿಷಯ ನಿಮಗೆ ಇಷ್ಟ ಆಗಲ್ಲ, ನೀನು ಬೇಜಾರು ಮಾಡ್ಕೊಳ್ಳೋದು ಬೇಡ ಅಂತ ಹೇಳದೆ ಮುಚ್ಚಿಟ್ಟಿರ್ತೀನಿ ಅಷ್ಟೆ. ನೀವು ಏನೇ ಹೇಳಿದ್ರು ನನಗೆ ಒಪ್ಪಿಕೊಳ್ಳೋಕೆ ಆಗಲ್ಲ ವೇದ. ನಿಮ್ಮದು ಯಾವಾಗಲೂ ಇದೇ ಆಯಿತು ಅಂದಳು. ಅಲ್ಲಿಂದ ಹೋಗಲು ನೋಡಿದಾಗ ಅವಳ ಕೈ ಹಿಡಿದವನೇ ಅವಳನ್ನು ತನ್ನೆದುರು ನಿಲ್ಲಿಸಿಕೊಂಡು, ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ನನ್ನ ಮೇಲೆ ಅನುಮಾನ ಮಾಡ್ತಿದ್ದೀಯಾ ಅಂತ ಸ್ವಲ್ಪ ಗಡುಸಾಗಿ ಅನ್ನಲು, ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ, ಆದರೆ ಅದನ್ನು ನೀವೇ ಉಳಿಸಿಕೊಳ್ತಿಲ್ಲ. ನಾನು ನಿಮ್ಮನ್ನು ಕೇಳೋದೇನು? ನನ್ನ ಬಳಿ ಸುಳ್ಳು ಹೇಳದೆ ವಿಷಯ ಮುಚ್ಚಿಡದೆ ಹೇಳ್ಕೊಳ್ಳಿ ಅಂತ ಹೇಳ್ತೀನಿ ಅಷ್ಟೆ. ಅದು ಬಿಟ್ಟರೆ ನಾನೇನು ಕೇಳೋದಿಲ್ಲ. ನಿಮ್ಮ ಮೇಲೆ ಅನುಮಾನನೂ ಮಾಡ್ತಿಲ್ಲ. ನೀವು ಹೀಗೆ ಸೀಕ್ರೆಟ್ ಮಾಡಿ ನನ್ನ ದೂರ ಮಾಡ್ತಿದ್ದೀರಾ ಅಂತ ಅನಿಸುತ್ತೆ. ನಿಮ್ಮ ನಡವಳಿಕೆ ಬೇಸರ ತಂದಿದೆ ಅಂದಳು ಅದೇ ಕೋಪ ಮಿಶ್ರಿತ ಧ್ವನಿಯಲ್ಲಿ. ಎಲ್ಲ ವಿಷಯವನ್ನು ನಿನ್ನ ಬಳಿ ಹೇಳೋಕೆ ಆಗಲ್ಲ. ಈ ಬಾರಿ ಅವನ ಕೋಪ ಜಾಗೃತವಾಗಿತ್ತು. ಯಾಕೆ? ಒಂದೊಂದು ಹೇಳೋಕೆ ಆಗಲ್ಲ. ಕೆಲವೊಂದು ಕರ್ತವ್ಯಕ್ಕೆ ಸಂಬಂಧಿಸಿದ್ದು ಇರುತ್ತೆ. ನಿಮ್ಮ ಕರ್ತವ್ಯದ ಬಗ್ಗೆ ನಾನು ಕೇಳಿಲ್ಲ. ನಾನು ಹೇಳ್ತಿರೋದು ಯಾಕೆ, ಬೇರೆ ವಿಷಯದಲ್ಲೂ ಸೀಕ್ರೆಟ್ ಮಾಡ್ತೀರಾ ಅಂತ. ಸರಿ, ಇವಾಗ ಅದು ಬಿಡು. ಇನ್ಮೇಲೆ ಏನು ಸೀಕ್ರೆಟ್ ಮಾಡೋದಿಲ್ಲ. ಇನ್ಮೇಲೆ ಮಾಡೋದಿಲ್ಲ, ಓಕೆ. ಆದರೆ ಇವಾಗ ನನಗೆ ಒಂದು ಕ್ಲಿಯರ್ ಮಾಡಿ. ಏನು? ನೀವು ಪುಣೆಗೆ ಹೋಗಿದ್ದು ನಿಜವಾಗ್ಲೂ ಕರ್ತವ್ಯದ ಮೇಲೇನಾ ಅಥವಾ ಬೇರೆ ವಿಷಯ ಇದೆಯಾ? ಅದರಲ್ಲಿ ಯಾಕೆ ಸೀಕ್ರೆಟ್ ಮಾಡಿದ್ದು? ನನಗೆ ಹೇಳದೆ ಸುಳ್ಳು ಹೇಳಿ ಹೋಗಿದ್ದು? ಅದು ಕರ್ತವ್ಯದ ಮೇಲೆ ಹೋಗಿದ್ದು. ನಂಬಿದ್ರೆ ನಂಬು, ಬಿಟ್ರೆ ಬಿಡು. ಈ ಬಾರಿ ಅವನ ಸಮಾಧಾನದ ಕಟ್ಟೆ ಪೂರ್ತಿ ಒಡೆದಿತ್ತು. ಹಾಗಿದ್ರೆ ಅಲ್ಲಿಗೆ ಕವನನ ಕರೆಸಿಕೊಂಡಿದ್ದು ಯಾಕೆ? ನೋಡು ಖುಷಿ, ಅದೆಲ್ಲ ಕೇಳಬೇಡ. ಅದೆಲ್ಲ ಹೇಳೋಕೆ ಆಗಲ್ಲ. ಇವಾಗ ಏನು? ನಾನು ಸುಳ್ಳು ಹೇಳಬಾರ್ದು. ನಿಂಗೆ ಎಲ್ಲ ವಿಷಯ ಹೇಳಬೇಕು. ಸೀಕ್ರೆಟ್ ಬೇಡ ಅಷ್ಟೇ ತಾನೆ? ಇನ್ಮುಂದೆ ಹಾಗೇ ಇರ್ತೀನಿ. ಅದೆಲ್ಲ ಕೇಳಬೇಡ ಅಂದರೆ ಏನೋ ವಿಷಯ ಇದೆ ಅಂತಾನೆ ಅರ್ಥ ಅಲ್ವಾ? ಸುಮ್ಮನೆ ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ. ಹೇಳಿದೆ ತಾನೆ ಅದೆಲ್ಲ ಕೇಳಬೇಡ ಅಂತ. ಒಂದೊಂದು ಹೇಳೋಕೆ ಆಗಲ್ಲ, ಲೀವ್ ಇಟ್. ಯಾಕೆ ಹೇಳೋಕೆ ಆಗಲ್ಲ? ಯಾಕೆ ಕೇಳಬಾರ್ದು? ಖುಷಿ, ಕೆಲಸಕ್ಕೆ ಸಂಬಂಧಿಸಿದ ನಾನು ಏನು ಹೇಳೋದಿಲ್ಲ. ನಮಗೂ ಸ್ವಲ್ಪ ಪರ್ಸನಲ್ ಸ್ಪೇಸ್ ಬೇಕು. ನನ್ನ ಬಳಿ ಎಂಥ ಪರ್ಸನಲ್ ಸ್ಪೇಸ್ ನಿಮಗೆ? ಗಂಡ ಹೆಂಡತಿ ಮಧ್ಯ ಯಾವ ಸ್ಪೇಸ್ ಇರಬಾರ್ದು ಅಲ್ವಾ? ಅದು ನಿಜ. ಅದು ನಿನ್ನ ವಿಷಯಕ್ಕೆ ಮಾತ್ರ ಸಂಬಂಧಿಸಿದ್ದು ಅಷ್ಟೆ. ಅದು ಬಿಟ್ಟು ನನ್ನ ಕೆಲಸದ ಬಗ್ಗೆ ನಾನು ಯಾರಿಗೂ ಏನು ಹೇಳೋದಿಲ್ಲ. ನನಗೂ ಕೂಡ. ಹೌದು, ನಿಮ್ಮ ಪರ್ಸನಲ್ ಸ್ಪೇಸಲ್ಲಿ ನಾನು ಇಲ್ಲ. ಆದರೆ ನಿಮ್ಮ ಅತ್ತೆ ಮಗಳಿಗೆ ಜಾಗ ಇದೆ ಅಲ್ವಾ? ಅವಳಿಗೆ ಹೇಳಿ. ಕೆಲವೊಂದು ಫೈಲ್ಸ್ ತರಿಸಿಕೊಳ್ಳುವ ನೀವು ನನಗೆ ಹೇಳೋದಿಲ್ಲ. ವಾವ್,
ಹೆಂಡತಿಗೆ ಇಲ್ಲದೆ ಇರೋ ಜಾಗ ಬೇರೆಯವರಿಗೆ ಇದೆ ಅಂದರೆ ಇದರ ಅರ್ಥ ಅವರು ಹೆಂಡತಿಗಿಂತ ಹೆಚ್ಚು ಅಂತಾನ? ಖುಷಿ ಹೆಚ್ಚು ಕಡಿಮೆ ಕಿರುಚೆಯ ಬಿಟ್ಟಿದ್ದ ವೇದ. ರೂಮ್ ತುಂಬ ಮಾರ್ದನಿಸಿದ ಅವನ ಗಟ್ಟಿ ಧ್ವನಿಗೆ ಬೆಚ್ಚಿ ನಿಂತಳು ಹುಡುಗಿ. ಮಾತಿನ ಮೇಲೆ ಹಿಡಿತಾ ಇದ್ದರೆ ನಿಂಗೆ ತುಂಬ ಒಳ್ಳೆಯದು. ನಾನು ಎಷ್ಟು ಹೇಳಿದ್ರು ಮತ್ತೆ ಅದೇ ಹಠ ಮಾಡ್ತಿದ್ದೀಯ. ಹೇಳ್ದೆ ತಾನೆ ಕೆಲವೊಂದು ವಿಷಯ ಹೇಳೋಕೆ ಆಗಲ್ಲ ಕೇಳಬೇಡ ಅಂತ. ಆದರೂ ಅದನ್ನೇ ಇಟ್ಕೊಂಡು ಇಷ್ಟೊಂದು ಸೀನ್ ಕ್ರಿಯೇಟ್ ಮಾಡ್ತಿದ್ಯಾ. ನೋಡು, ನೀನು ಏನೇ ಅಂದ್ಕೊಂಡ್ರು ಏನೇ ಮಾತಾಡಿದ್ರು ನಾನು ಕೆಲವೊಂದು ವಿಷಯದಲ್ಲಿ ಬದಲಾಗಲ್ಲ. ಅದನ್ನು ಮೊದಲು ಅರ್ಥ ಮಾಡ್ಕೊ. ಅಲ್ಲ, ಏನು ಅಂದ್ಕೊಂಡಿದ್ದೀಯಾ ನೀನು ನಿಂಗೆ ಅಷ್ಟೇ ಕೋಪ ಬರೋದು, ನಿಂಗೆ ಅಷ್ಟೇ ಮಾತಾಡೋಕೆ ಬರೋದು ಅಂತಾನ? ನನಗೂ ಕೋಪ ಬರುತ್ತೆ. ಅದನ್ನು ತಡೆದುಕೊಂಡು ನಾನು ಮಾತಾಡ್ತಾ ಇದ್ದೀನಿ ಅಂದರೆ ನಾನು ಮಾಡಿದ ಕೆಲವೊಂದು ತಪ್ಪಿಗೆ ಸುಮ್ಮನೆ ಇದ್ದೀನಿ ಅಂತ ಅರ್ಥ ಅಷ್ಟೆ. ಅದು ಬಿಟ್ಟು ನೀನು ಹೇಳಿದ್ದೆಲ್ಲ ಕೇಳಿಸಿಕೊಂಡು ಸುಮ್ಮನೆ ಇರ್ತೀನಿ ಅಂತ ಅಲ್ಲ. ನಾನು ಮೊದಲು ಕವನಗಳನ್ನು ಇಷ್ಟಪಟ್ಟಿದ್ದು ಅದು ಅಲ್ಲಿಗೆ ಮುಗಿದು ಹೋಯಿತು. ಇವಾಗ ಅವಳೊಬ್ಬಳು ನನಗೆ ಫ್ರೆಂಡ್ ಅಷ್ಟೆ. ನೀನು ನಂಬಿದ್ರು ನಂಬದೇ ಇದ್ರು ಇದೇ ಸತ್ಯ, ಗೊತ್ತಾಯ್ತಾ? ನೀನು ನನ್ನ ಲೈಫ್ಗೆ ಬಂದ ಮೇಲೆ ಅವಳ ಮೇಲೆ ಇದ್ದ ಚಿಕ್ಕ ಪುಟ್ಟ ಭಾವನೆ ಕೂಡ ಸತ್ತೋಗಿದೆ. ಅದನ್ನು ಮೊದಲು ತಿಳ್ಕೊ. ಅದು ಬಿಟ್ಟು ಬಾಯಿಗೆ ಬಂದಂತೆ ಮಾತಾಡಿದರೆ ಸರಿ ಇರಲ್ಲ. ಆಮೇಲೆ ನಾನು ಕೋಪದಲ್ಲಿ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಇಷ್ಟು ದಿನ ಬರೀ ಅವನ ಪ್ರೀತಿ ಅಷ್ಟೇ ನೋಡಿದವಳಿಗೆ ಇಂದು ಅವನ ಕೋಪ ನೋಡಿ ಮೈ ನಡುಗಿದ್ದು ನಿಜ. ನಾನು ಇವಾಗ ಕೇಳಿದ್ದೇನು, ನೀವು ನನ್ನಿಂದ ಮುಚ್ಚಿಟ್ಟು ಸುಳ್ಳು ಹೇಳೋದು ಯಾಕೆ ಅಂತ. ಅದನ್ನು ಹೇಳಿ ಅಂದರೆ ನನಗೆ ಜೋರು ಮಾಡ್ತೀರಾ? ಹೇಳ್ದೆ ತಾನೆ, ಆದರೂ ಮತ್ತೆ ಮತ್ತೆ ಅದನ್ನೇ ಯಾಕೆ ಕೇಳ್ತಿದ್ದೀಯಾ? ಕೋಪದಲ್ಲಿ ಸಿಡುಕಿದ ವೇದ. ನಾನು ಕೇಳಿದ್ದು ಪುಣೆ ಹೋಗಿದ್ದರ ಬಗ್ಗೆ. ನೀವು ಅದನ್ನು ಹೇಳದೆ ಸುಳ್ಳು ಹೇಳಿದ್ರಿ ಅಂತ. ಸರಿ ಬಿಡಿ, ನಿಮಗೆ ಇಷ್ಟು ಕೋಪ ಬರುತ್ತೆ ಅಂದರೆ ನಾನು ಏನು ಕೇಳೋದಿಲ್ಲ. ಇನ್ಮೇಲೆ ನಿಮ್ಮ ಯಾವ ವೈಯಕ್ತಿಕ ವಿಷಯವನ್ನು ನಾನು ಕೇಳೋದಿಲ್ಲ. ನೀವು ನಿಮ್ಮ ಪರ್ಸನಲ್ ವಿಷಯ ನೀವೇ ಇಟ್ಕೊಳ್ಳಿ ಅಂತ ನನಗೆ ನಿಮ್ಮಿಂದ ಅಂತರದಲ್ಲಿ ಇರೋದಕ್ಕೆ ಹೇಳ್ತಿದ್ದೀರಾ. ಆಯಿತು, ನಿಮ್ಮಿಷ್ಟ ಬಂದಾಗೆ ನಾನು ದೂರನೇ ಇರ್ತೀನಿ. ಅಂದು ಅಲ್ಲಿಂದ ಹೊರಗೆ ನಡೆಯಲು ನಿಂತ್ಕೋ ಅಂದನು ವೇದ. ಅವಳ ಮಾತು ಕೇಳಿ ಸ್ವಲ್ಪ ಮೆತ್ತಗೆ ಆಗಿತ್ತು ಅವನ ಕೋಪ. ಏನು? ಬಾಗಿಲ ಬಳಿ ನಿಂತು ಕೇಳಿದಾಗ ನನ್ನಿಂದ ಅಂತರದಲ್ಲಿ ಇರೋಕೆ ನಾನು ಹೇಳ್ತಿಲ್ಲ. ಪುಣೆಗೆ ಹೋಗಿದ್ದು ನನ್ನ ಕರ್ತವ್ಯದ ಮೇಲೆ. ಆದರೂ ಅದರಲ್ಲಿ ಹೆಚ್ಚಿನ ಪಾತ್ರ ಇದ್ದಿದ್ದು ಕವನದು. ಅದು ನಿಂಗೆ ಇಷ್ಟ ಆಗಲ್ಲ ಅಂತಾನೆ ನಾನು ಮುಚ್ಚಿಟ್ಟಿದ್ದು. ಅಲ್ಲದೆ ಅದು ಯಾರಿಗೂ ಗೊತ್ತಾಗಬಾರ್ದು ಅಂತ ಅವಳು ಪ್ರಾಮಿಸ್ ತಗೊಂಡಿದ್ಲು. ಅದಕ್ಕೆ ನಿಂಗೆ ಹೇಳದೆ ನಾನು ಗುಟ್ಟು ಮಾಡಿದ್ದು. ಅದು ಬಿಟ್ಟರೆ ಬೇರೆ ಏನಿಲ್ಲ. ಅಂತೂ ನನ್ನ ಅನುಮಾನ ನಿಜ ಆಯಿತು. ನಿಂಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ, ಅದಕ್ಕೆ ಇಷ್ಟು ಅನುಮಾನ ಮಾಡ್ತಿದ್ದೀಯ. ವಿಷಾದದ ನಗೆನಕ್ಕು ತಲೆ ಕೊಡವಿದ ವೇದ. ಇವಾಗ ಏನು, ನಾನು ಯಾಕೆ ಪುಣೆಗೆ ಹೋಗಿದ್ದು ಅಂತ ನಿಂಗೆ ಪೂರ್ತಿಯಾಗಿ ಹೇಳಬೇಕು ಅಲ್ವಾ? ಬಾ ಹೇಳ್ತೀನಿ ಅಂದು ಅವಳ ಕೈ ಹಿಡಿದು ಕರೆದುಕೊಂಡು ತನ್ನ ಸ್ಟಡಿ ರೂಮ್ಗೆ ಎಳೆದುಕೊಂಡೇ ಹೋದವ. ಅವಳ ಮುಂದೆ ತನ್ನ ಲ್ಯಾಪ್ಟಾಪ್ ಇಟ್ಟು ತನ್ನ ಬಳಿ ಜೋಪಾನವಾಗಿ ಎತ್ತಿಟ್ಟಿದ್ದ ಒಂದು ಪೆನ್ ಡ್ರೈವ್ ತೆಗೆದು ಅದಕ್ಕೆ ಹಾಕಿ ಅವಳ ಕಡೆ ತಿರುಗಿಸಿ ಅವಳನ್ನೇ ನೋಡುತ್ತಾ, ಇದು ನೋಡು, ಇದರಲ್ಲಿ ಅದೆಷ್ಟೋ ಹೆಣ್ಣು ಮಕ್ಕಳ ಜೀವನ ಅಡಗಿದೆ. ಇದರಲ್ಲಿ ಹೆಣ್ಣು ಮಕ್ಕಳನ್ನು ಬಂಧಿಸಿ ಅವರಿಗೆ ನೀಡಿದ ಶಿಕ್ಷೆ ನೋಡು, ಅವರನ್ನು ಹಿಂಸಿಸುತ್ತಿರುವ ರೀತಿ ನೋಡು. ಅವರಿಗೆಲ್ಲ ಹೇಗೆ ಚಿತ್ರಹಿಂಸೆ ಮಾಡಿ ಅವರ ಅಂಗ ಪ್ರದರ್ಶನ ಮಾಡಿಸುತ್ತಾ ಅವರನ್ನು ಯಾವುದೋ ಮ್ಯೂಸಿಯಂ ವಸ್ತು ಅನ್ನುವ ಹಾಗೆ ನಡೆಸಿಕೊಳ್ಳುತ್ತಿದ್ದಾರೆ. ಅಷ್ಟೇ ಅಲ್ಲ, ಇವರನ್ನೆಲ್ಲ ಹೊರದೇಶಕ್ಕೆ ಮಾರುವ ವ್ಯವಹಾರ ಕೂಡ ಮಾಡ್ತಿದ್ದಾರೆ. ನೋಡು ಅಂದಾಗ ಅವನನ್ನೇ ನೋಡುತ್ತಾ ನಿಂತಿದ್ದ ಖುಷಿ ಈಗ ಲ್ಯಾಪ್ಟಾಪ್ ಕಡೆ ತನ್ನ ನೋಟ ಹರಿಸಿದಳು. ಅದರಲ್ಲಿ ಹೆಣ್ಣು ಮಕ್ಕಳ ಮೈ ಮೇಲೆ ಅರ್ಧ ತುಂಡು ಬಟ್ಟೆ ತೊಡಿಸಿ ಅವರನ್ನು ಹಿಂಸಿಸಿ ಅವರಿಗೆ ಬಲವಂತವಾಗಿ ಬೆತ್ತಲೆ ದೇಹದಲ್ಲಿ ಫೋಟೋ ತೆಗೆಸುತ್ತಾ ಅವರನ್ನು ಕಾಡಿಸುತ್ತಾ ಹಿಂಸಿಸುವ ರೀತಿ ನೋಡಿ ಛಿ ಅನ್ನುತ್ತಾ ಅವಳೇ ಅದನ್ನೆಲ್ಲ ನೋಡಲಾಗದೆ ಮುಖ ತಿರುವಿದಾಗ, ನೋಡಿದ್ಯಾ, ಇದೇ ಕೆಲಸದ ಮೇಲೆ ನಾನು ಹೋಗಿದ್ದು ಅಂದವ. ಅಂದರೆ ಖುಷಿಯ ಕೋಪ ಈ ಬಾರಿ ಪೂರ್ತಿಯಾಗಿ ನೆಲ ಕಚ್ಚಿತ್ತು. ಈಗ ನೀನು ನೋಡಿದ ಇದೆಲ್ಲ ವಿಡಿಯೋ ಮಾಡಿದ್ದು ಕವನ? ವಾಟ್ ಅಂದಳು ಆಶ್ಚರ್ಯದಿಂದ.
ಅವಳು ಇಲ್ಲಿಂದ ಪುಣೆಗೆ ಹೋದ ಮೇಲೆ ಅಲ್ಲಿ ಸ್ವಲ್ಪ ದಿನಕ್ಕೆ ಜರ್ನಲಿಸ್ಟ್ ಆಗಿದ್ದ ಅವಳ ಫ್ರೆಂಡ್ ಅಣ್ಣ ಅಂದರೆ ಜ್ಯೇಷ್ಠ ಅವರು ಅವಳಿಗೆ ಪರಿಚಯ ಆಗಿದ್ದರು. ಅವರ ಜೊತೆ ಸ್ನೇಹದಿಂದ ಇದ್ದ ಕವನಾಗೆ ಈ ದಂಧೆ ಅಂದರೆ ಹೆಣ್ಣು ಮಕ್ಕಳನ್ನು ಹಿಂಸಿಸಿ ಅವರನ್ನು ಹೊರದೇಶಕ್ಕೆ ಮಾರುವ ವಿಚಾರ ಗೊತ್ತಾಗಿ ಅವಳು ಇದನ್ನು ಜ್ಯೇಷ್ಠನಿಗೆ ತಿಳಿಸಿ ಅವರನ್ನು ಕಾಪಾಡಬೇಕು ಅಂದುಕೊಂಡಳು. ಆದರೆ ಅವಳು ಅದಕ್ಕಾಗಿ ಪ್ರಯತ್ನ ಮಾಡುವಾಗ ಈ ವಿಡಿಯೋ ಫೋಟೋ ಎಲ್ಲ ತೆಗೆಯುವಾಗ ಆ ರೌಡಿಗಳ ಕೈಗೆ ಸಿಕ್ಕಿಬಿದ್ದು ಅವರು ಇವಳನ್ನು ಹಿಂಸಿಸಿ ಕೊನೆಗೆ ಇವಳಿಗೂ ಅದೇ ಥರ ಅರೆಬರೆ ಬಟ್ಟೆ ತೊಡಿಸಿ ಅವಳ ಫೋಟೋ ತೆಗೆದು ಇಟ್ಟುಕೊಂಡಿದ್ದಾರೆ. ಮತ್ತೆ ಅವಳಿಗೆ ಹೇಳಿದ್ದಾರೆ, ಇಲ್ಲಿಯವರೆಗೂ ಅವಳು ಮಾಡಿರೋ ವಿಡಿಯೋ ಎಲ್ಲ ಕೊಟ್ಟರೆ ಮಾತ್ರ ಅವಳ ಫೋಟೋಗಳು ಸೇಫಾಗಿ ಇರ್ತವೆ, ಇಲ್ಲ ಅಂದರೆ ಎಲ್ಲ ಅಂತರ್ಜಾಲದಲ್ಲಿ ತೇಲಾಡುತ್ತವೆ ಅಂತ. ಅದಕ್ಕೆ ಹೆದರಿಕೊಂಡ ಕವನ ಅದೆಲ್ಲ ವಿಡಿಯೋ ನನ್ನ ಹತ್ರ ಇಲ್ಲ, ನನ್ನ ಫ್ರೆಂಡ್ ಹತ್ರ ಇದೆ ಅಂತ ಹೇಳಿದಾಗ ಅವಳನ್ನು ಬಿಟ್ಟು ತೆಗೆದುಕೊಂಡು ಬರುವಂತೆ ಹೇಳಿ ಕಳಿಸಿದ್ದಾರೆ. ಕವನ ಜ್ಯೇಷ್ಠ ಬಳಿ ಇದ್ದ ಒಂದೊಂದು ಕಾಪಿಗಳನ್ನು ಅವರಿಗೆ ಕೊಟ್ಟ ಮೇಲೆ ಅವರು ಇವಳನ್ನು ಬಿಟ್ಟಿರೋದು. ಇವಳು ಮತ್ತೇನಾದರೂ ಅವರ ತಂಟೆಗೆ ಹೋದರೆ ಅಥವಾ ಪೊಲೀಸ್ ಅಂತ ಕಂಪ್ಲೇಂಟ್ ಕೊಟ್ಟು ಅವರಿಗೆ ತೊಂದರೆ ಕೊಟ್ಟರೆ ಅವಳ ವಿಡಿಯೋ ಫೋಟೋ ಪಬ್ಲಿಕ್ ಮಾಡ್ತೀವಿ ಅಂತ ಎದುರಿಸಿದ್ದಕ್ಕೆ ಅವಳು ಪುಣೆ ಬಿಟ್ಟು ಬೆಂಗಳೂರಿಗೆ ಬಂದಿದ್ದು. ಇಲ್ಲಿಗೆ ಬಂದ ಮೇಲೆ ಇಲ್ಲಿ ನನ್ನ ಕೆಲಸ, ನನ್ನ ಕಾರ್ಯವೈಖರಿಯನ್ನು ಅದನ್ನೆಲ್ಲ ನೋಡಿ ನನ್ನ ಬಳಿ ಸಹಾಯ ಕೇಳಿ ಅವಳು ರೌಡಿಗಳಿಗೆ ಗೊತ್ತಿಲ್ಲದೆ ತನ್ನ ಬಳಿ ಉಳಿಸಿಕೊಂಡಿದ್ದ ವಿಡಿಯೋ ಕೊಟ್ಟು ನನಗೆ ಇದರಲ್ಲಿ ಎಲ್ಪ್ ಮಾಡು, ನಾನು ಸಿಕ್ಕಿಬಿದ್ದಿದ್ದೀನಿ ಅಂದಾಗ ನಾನು ಸ್ವಲ್ಪ ಹಿಂದೇಟು ಹಾಕಿದ್ದೆ. ಆದರೆ ಯಾವಾಗ ನೂರಾರು ಹೆಣ್ಣು ಮಕ್ಕಳ ಜೀವನ ಇದರಲ್ಲಿ ಇದೆ ಅಂತ ತಿಳಿದು ಆವಾಗಲೇ ಡಿಸೈಡ್ ಮಾಡಿದೆ, ನಾನು ಇದನ್ನು ಹೇಗಾದರೂ ಮಾಡಿ ಅವರನ್ನು ಸೇವ್ ಮಾಡಬೇಕು ಅಂತ. ಅಲ್ಲದೆ ಅವಳು ಇದರಲ್ಲಿ ಇರೋದು ಗೊತ್ತಾದರೆ ನಮ್ಮ ಮನೆತನಕ್ಕೆ ಕೆಟ್ಟ ಹೆಸರು ಬರುತ್ತೆ. ಮನೆಯಲ್ಲಿ ಯಾರಿಗಾದರೂ ಗೊತ್ತಾದರೆ ಅವಳ ಬಗ್ಗೆ ತಪ್ಪು ತಿಳಿತಾರೆ ಅಂತ ಹೇಳಿದ್ದಕ್ಕೆ ನಾನು ಮನೆಯಲ್ಲಿ ಈ ವಿಷಯ ಯಾರಿಗೂ ತಿಳಿಯದಂತೆ ಇದ್ದಿದ್ದು. ಅದು ಕೂಡ ಅವಳು ಪ್ರಾಮಿಸ್ ಮಾಡಿಸಿಕೊಂಡ ಮೇಲೆ. ಇದಿಷ್ಟು ಹೇಳಿ ಅವನು ಸುಮ್ಮನೆ ನಿಂತಾಗ ಅವಳಿಗೆ ಏನು ಹೇಳಬೇಕು ಅಂತ ತಿಳಿಯಲೇ ಇಲ್ಲ. ನನ್ನ ಪ್ರೀತಿ ತಿರಸ್ಕರಿಸಿ ಅಲ್ಲಿಗೆ ಹೋದ ಮೇಲೆ ಅವಳಿಗೆ ನನ್ನ ಮೇಲಿನ ಭಾವನೆ ಬದಲಾಗಿದೆ. ಅಂತೆ ಜ್ಯೇಷ್ಠ ಅವರು ಅವಳನ್ನು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಅವಳು ಒಪ್ಪಿಕೊಂಡಿಲ್ಲ. ಇಲ್ಲಿಗೆ ಬಂದ ಮೇಲೆ ನನ್ನ ಬಳಿ ಮದುವೆಗೆ ಒಪ್ಪಿಗೆ ಇದೆ ಅಂತ ಹೇಳಬೇಕು ಅಂತೆಲ್ಲ ಅಂದುಕೊಂಡು ಬಂದವಳು ನನ್ನ ಮದುವೆ ಆಗಿದ್ದ ವಿಷಯ ತಿಳಿದು ಮತ್ತೆ ನನಗೆ ತೊಂದರೆ ಆಗೋದು ಬೇಡ ಅಂತ ಅಂದುಕೊಂಡು ಜ್ಯೇಷ್ಠ ಅವರ ಪ್ರೊಫೈಸಲ್ ಒಪ್ಪಿಕೊಂಡಿದ್ದಾಳೆ. ಅವರು ಕೂಡ ಇವಳು ಇಲ್ಲಿಗೆ ಬಂದ ಮೇಲೆ ವಾಪಸ್ ಇಲ್ಲಿಗೆ ಬಂದು ನೆಲೆಸಿದ್ರು. ನಾನು ಯಾವಾಗ ಪುಣೆಗೆ ಹೋದ್ನೋ ಅವರು ಅಲ್ಲಿಗೆ ಬಂದು ಅವರ ಬಳಿ ಇದ್ದ ಮಿಕ್ಕಿದ ಸಾಕ್ಷಿಯಾಗಿದ್ದ ವಿಡಿಯೋ ಫೋಟೋ ಅವರ ಬಳಿ ಇದ್ದ ಎಲ್ಲ ಕೊಟ್ಟರು. ಅವರೇ ಸ್ವತಃ ಕಂಪ್ಲೇಂಟ್ ಕೊಡಿಸಿದ್ರು. ಅದಕ್ಕೆ ಕವನಾಳನ್ನು ಅಲ್ಲಿಗೆ ಕರೆಸಿಕೊಂಡಿದ್ದು ನಾನು. ಅಲ್ಲಿನ ಕಮಿಷನರ್ ಸಹಾಯದಿಂದ ಅವರನ್ನು ಹಿಡಿಯುವಲ್ಲಿ ಸಫಲ ಆದಮೇಲೆ ಅವರ ಬಳಿ ಇದ್ದ ಕವನೆಯಿಂದ ಹಿಡಿದು ಪ್ರತಿಯೊಂದು ಬೇರೆ ಹೆಣ್ಣು ಮಕ್ಕಳ ವಿಡಿಯೋವನ್ನು ತಗೊಂಡು ಎಲ್ಲ ಸುಟ್ಟು ಹಾಕಿ ಬಂದಿದ್ದೀನಿ ಗೊತ್ತಾ. ಇದೆಲ್ಲ ನಿಂಗೆ ಹೇಳಿದ್ರೆ ನೀನೆಲ್ಲಿ ಬೇಜಾರಾಗ್ತೀಯೋ, ಕವನಾಗೆ ಸಹಾಯ ಮಾಡಿದ್ದಕ್ಕೆ ಎಲ್ಲಿ ನನ್ನ ಮೇಲೆ ತಪ್ಪು ತಿಳಿತೀಯೋ, ಕೋಪ ಮಾಡ್ಕೊಳ್ತೀಯೋ ಅಂತ ಸುಳ್ಳು ಹೇಳಿದೆ. ಆದರೆ ನಾನು ಹೇಳಿದ ಸುಳ್ಳು ಈ ಥರ ನನ್ನ ವಿರುದ್ಧ ತಿರುಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಅವನ ಅಷ್ಟು ಮಾತು ಕೇಳುತ್ತಾ ನಿಂತ ಖುಷಿ ತಲೆ ತಗ್ಗಿಸಿದರೆ ಕೋಪದಲ್ಲಿ ನಿಂತಿದ್ದ ವೇದನಾ ಉಸಿರಿನ ಹೇರಳಿತ ಜೋರಾಗಿ ಅಲ್ಲಿದ್ದ ಚೇರ್ ಮೇಲೆ ಕುಳಿತವನೇ ತನ್ನ ಮೇಲೆ ಅನುಮಾನ ಮಾಡಿ ತನ್ನ ಪ್ರೀತಿಗೆ ಅವಮಾನ ಮಾಡಿದ ನೀನು ಛೆ ಅನ್ನುತ್ತಾ ಕುಳಿತವನ ಮಾತು ಕೇಳಿ ನಿಂತು ಕಣ್ಣು ತುಂಬಿಕೊಂಡಿದ್ದಳು ಖುಷಿ. ನಾನು ನಿನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೆ. ನಾನು ನಿನ್ನ ಮೇಲೆ ಇಟ್ಟಿರುವ ನಂಬಿಕೆಯಲ್ಲಿ ಅರ್ಧ ಪಾಲಾದರೂ ನೀನು ನನ್ನ ಮೇಲೆ ಇಟ್ಟಿದ್ದಿದ್ರೆ
ಇವತ್ತು ಹೀಗೆಲ್ಲ ಮಾತಾಡ್ತಾ ಇರಲಿಲ್ಲ. ಅಂತೂ ನನ್ನ ಪ್ರೀತಿಗೆ ಒಳ್ಳೆ ಬೆಲೆ ಕೊಟ್ಟೆ ಬಿಡು ಅಂದವನ ಮಾತಿಗೆ ಅವನ ಕಾಲ ಬಳಿ ಕುಸಿದು ಕುಳಿತ ಖುಷಿ, ಸತ್ಯವಾಗ್ಲೂ ಹೇಳ್ತೀನಿ ವೇದ, ನಿಮ್ಮ ಮೇಲೆ ನಾನು ಅನುಮಾನ ಮಾಡಿಲ್ಲ. ನೀವು ಹೇಳುವ ಸುಳ್ಳಿನ ಮೇಲೆ ನನಗೆ ಕೋಪ ಇತ್ತು. ನೀವು ನನ್ನಿಂದ ವಿಷಯ ಮುಚ್ಚಿಡುವ ರೀತಿಗೆ ಬೇಸರ ಇತ್ತು. ಅದಕ್ಕೆ ಇವತ್ತು ಸ್ವಲ್ಪ ಹೆಚ್ಚಾಗಿ ಮಾತಾಡಿದೆ ಅಷ್ಟೆ. ಅದು ಬಿಟ್ಟರೆ ನಿಮ್ಮ ಮೇಲೆ ಯಾವ ಅನುಮಾನ ಮಾಡಿಲ್ಲ ನಾನು. ನಾನು ಸುಳ್ಳು ಹೇಳಿ ನಿಂಗೆ ಏನಾದರೂ ಮೋಸ ಮಾಡಿದ್ದೀನಾ ಅಥವಾ ನಿಂಗೆ ದ್ರೋಹ ಮಾಡಿದ್ದೀನಾ? ಇಲ್ಲ ತಾನೆ. ನಿನ್ನ ಪ್ರೀತಿ ಮಾಡ್ತಾ ನನ್ನ ಕೆಲಸವನ್ನು ಮಾಡ್ತಿದ್ದೀನಿ ಅಲ್ವಾ? ಆದರೂ ನಿಂಗೆ ನನ್ನ ಮೇಲೆ ಅನುಮಾನ, ಇಷ್ಟೇ ಅಲ್ವಾ ನಿನ್ನ ಪ್ರೀತಿ? ಇಲ್ಲ ವೇದ, ನಿಮ್ಮ ಮೇಲೆ ನನಗೆ ಅನುಮಾನ ಇಲ್ಲ, ಅಸಮಾಧಾನ ಇತ್ತು ಅಷ್ಟೆ. ಅದು ನನಗೆ ಕೋಪ ತರಿಸಿ ಹೀಗೆ ಮಾತಾಡೋ ಹಾಗೆ ಮಾಡಿದ್ದು. ಸಾಕು ಕಣೋ ಅಂತ ನನ್ನ ಪ್ರೀತಿಗೆ ನನಗೆ ನೀನು ಇವತ್ತು ಕೊಟ್ಟ ಬಹುಮಾನ ತುಂಬ ದೊಡ್ಡದು. ನಾನು ಸುಳ್ಳು ಹೇಳಿದೆ ಅಂತ ನೀನು ಇಷ್ಟೆಲ್ಲ ಕೋಪ ಮಾಡಿಕೊಂಡು ಮಾತಾಡೋ ಬದಲು ನಾನು ವಿಷಯ ಹೇಳಿಲ್ಲ ಅಂದರೆ ಅಲ್ಲಿ ಏನೋ ಒಂದು ಬಲವಾದ ಕಾರಣ ಇರಬೇಕು ಅನ್ನುವ ಸಾಮಾನ್ಯ ಯೋಚನೆ ಕೂಡ ಮಾಡಲಿಲ್ಲ ಅಂದರೆ ಅದಕ್ಕೆ ಏನು ಹೇಳಬೇಕು? ನೀವು ನನ್ನ ಬಳಿ ಇದೆಲ್ಲ ಮೊದಲು ಹೀಗೀಗೆ ಅಂತ ಹೇಳಿದಿದ್ರೆ ಇವತ್ತು ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಗೊತ್ತಾ? ನಾನು ನಿಮಗೆ ತುಂಬ ಸಲ ಕೇಳಿದೆ, ಆದರೆ ನೀವೇ ಸೀಕ್ರೆಟ್ ಮೇಂಟೈನ್ ಮಾಡಿದ್ದು. ಇವಾಗ ನನಗೆ ಅಂತೀರಾ ನನ್ನ ಮಾತಿಂದ ನಿಮಗೆ ನೋವಾಗಿದೆ, ಅದಕ್ಕೆ ನಾನು ಎಷ್ಟು ಸಾರಿ ಬೇಕಾದರೂ ಕೇಳ್ತೇನೆ. ಆದರೆ ನೀವು ಹೀಗೆ ನೊಂದ್ಕೊಬೇಡಿ, ನನಗೆ ನೋಡೋಕೆ ಆಗಲ್ಲ ವೇದ. ನಾನು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತೀನಿ, ನಿಮ್ಮನ್ನು ನಂಬ್ತೀನಿ ಕೂಡ. ಆದರೆ ಒಮ್ಮೊಮ್ಮೆ ನಿಮ್ಮ ನಡೆ ನನಗೆ ಕೋಪ ತರಿಸಿದಾಗ ಅತಿಯಾಗಿ ಮಾತಾಡ್ತೀನಿ ಅಷ್ಟೆ. ಬಂಗಾರಿ, ನೀನು ಏನೇ ಹೇಳಿದ್ರು ನನಗೆ ನಿನ್ನ ಮಾತು ತುಂಬ ನೋವು ಕೊಟ್ಟಿದೆ ಕಣೋ. ನಾನು ಸುಳ್ಳು ಹೇಳಿದ್ದು ನಿನಗೆ ನೋವಾಗಿದೆ, ಅದು ನನಗೆ ತಿಳಿದಿದೆ. ಹಾಗಂತ ನೀನು ಆಡಿದ ಮಾತುಗಳು ನನ್ನ ಮನಸ್ಸನ್ನು ಹೊಡೆದಿದ್ದು ಅಷ್ಟೇ ಸತ್ಯ, ತಿಳ್ಕೊಳಮ್ಮ. ನಿಂಗೆ ಒಂದು ವಿಷಯ ಹೇಳ, ನಾನು ಕವನ ಜೊತೆಗೆ ಹಾಡಿ ಬೆಳೆದವರು. ಮನೆಯಲ್ಲಿ ಎಲ್ಲರಿಗಿಂತ ಅವಳಿಗೆ ನನ್ನ ಜೊತೆಯೇ ಅತಿ ಹೆಚ್ಚು ಸಲಿಗೆ ಇದ್ದಿದ್ದು. ಅವಳು ನನ್ನ ಬಳಿ ಇದ್ದ ಪ್ರೀತಿಗೆ ಮನೆಯವರೆಲ್ಲ ನಮ್ಮ ಮದುವೆ ಮಾಡಬೇಕು ಅಂತ ಹೇಳಿದಾಗ ಅವಳು ನನ್ನ ಪ್ರೀತಿ ಮಾಡ್ತಾ ಇರಬಹುದು ಅಂದುಕೊಂಡು ನನಗೂ ಅವಳು ಇಷ್ಟ ಆಗಿದ್ದರಿಂದ ಮದುವೆಗೆ ಒಪ್ಪಿಗೆ ಕೊಟ್ಟೆ. ಆಮೇಲೆ ತಿಳಿಯಿತು ಅವಳು ನನ್ನ ಒಬ್ಬ ಸ್ನೇಹಿತನ ಥರ ನೋಡ್ತಿದ್ದಾಳೆ ಅಂತ. ಅವತ್ತೇ ಡಿಸೈಡ್ ಮಾಡಿದೆ, ಇನ್ಯಾವತ್ತೂ ಅವಳು ನನ್ನ ಬಾಳಲ್ಲಿ ಕಲ್ಪನೆಯನ್ನು ಸ್ನೇಹಿತೆ ಜಾಗದಿಂದ ಬೇರೆ ಸರಿಯಬಾರದು ಅಂತ. ಆದರೆ ಅವಳು ಹೇಳಿದ ಮಾತು ನನಗೆ ತುಂಬ ಆಳವಾದ ಪರಿಣಾಮ ಬೀರಿದ್ದಕ್ಕೆ ನಾನು ಈ ಪೊಲೀಸ್ ವೃತ್ತಿ ಆರಿಸಿಕೊಂಡಿದ್ದು. ಆದರೂ ಒಮ್ಮೊಮ್ಮೆ ಅವಳ ಜೊತೆ ಕಳೆದ ಕ್ಷಣಗಳು ನೆನಪಾಗಿ ಮನಸ್ಸಿಗೆ ನೋವಾಗ್ತಿತ್ತು, ತುಂಬ ಬೇಸರ ಆಗ್ತಿತ್ತು. ಆದರೆ ಯಾವತ್ತೂ ಅವಳಿಲ್ಲದೆ ನಾನು ಬದುಕೋದೇ ಇಲ್ಲ ಅನ್ನುವಂತೆ ಎಂದಿಗೂ ಅನಿಸಿಲ್ಲ. ಅವಳ ಚಿಕ್ಕ ಪುಟ್ಟ ನೆನಪುಗಳಿಗೆ ತೆರೆಬಿದ್ದಿದ್ದು ಯಾವಾಗ ಗೊತ್ತಾ? ನೀನು ನನ್ನ ಜೀವನಕ್ಕೆ ಬಂದ ಮೇಲೆ, ನಿನ್ನ ನೋಡಿದ ಮೊದಲ ಬಾರಿಗೆ. ಆ ಕ್ಷಣನೇ ನನ್ನ ಜೀವನದಲ್ಲಿ ನೀನು ಇರಲೇಬೇಕು, ನನ್ನ ಬಾಳಿಗೆ ನೀನೇ ಜೊತೆಯಾಗಬೇಕು ಅಂತ ಅಂದ್ಕೊಂಡೆ. ಅಲ್ಲದೆ ನೀನು ನನ್ನ ಮನಸ್ಸಲ್ಲಿ ತಿಳಿಯದೆ ಭದ್ರವಾಗಿ ಕೂತ್ಕೊಂಡೆ ಗೊತ್ತಾ? ನಿನ್ನ ತುಂಬ ಪ್ರೀತಿ ಮಾಡೋಕ್ಕೆ ಶುರು ಮಾಡಿದೆ. ಒಂದು ಕ್ಷಣ ಕೂಡ ನಿನ್ನ ಬಿಟ್ಟಿರಲಾರದಷ್ಟು ಹಚ್ಚಿಕೊಂಡಿದ್ದೇನೆ ನಾನು. ಅಷ್ಟು ಪ್ರೀತಿ ಮಾಡ್ತಾ ಇರೋ ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲ. ನನ್ನ ಪ್ರೀತಿ ಮೇಲೆ ನಂಬಿಕೆ ಇಲ್ಲ ಅಂದರೆ ಎಷ್ಟು ನೋವಾಗ್ತಿದೆ ಅಂತ ಗೊತ್ತಾ ನಿನಗೆ? ವೇದ, ಮಾತಾಡಬೇಡಮ್ಮ, ಸಾಕು. ಬೇರೆ ಏನು ಹೇಳಬೇಡ. ನಿನ್ನ ನೋವು ಏನು? ನಾನು ನಿನಗೆ ಸುಳ್ಳು ಹೇಳಿದೆ ಅಂತ ಅಲ್ವಾ? ಇನ್ಮೇಲೆ ಸುಳ್ಳು ಹೇಳೋದಿಲ್ಲ ಆಯಿತಾ? ಮಾತೆ ಆಡೋದಿಲ್ಲ ಬಿಡು. ನಿನಗೆ ಅದರಿಂದ ನೋವಾಗುತ್ತೆ ಅಂದರೆ ಬೇಕಾದರೆ ನಿನ್ನಿಂದ ನಾನು ದೂರನೇ ಇರ್ತೀನಿ. ನಾನು ಹಾಗೆ ಹೇಳಿಲ್ಲ. ನೀವು ಹೀಗೆಲ್ಲ ಹೇಳಿದರೆ ನನಗೆ ತುಂಬ ನೋವಾಗುತ್ತೆ. ನನಗೆ ಕೂಡ ತುಂಬ ನೋವಾಗಿದೆ. ಮತ್ತು ಅದೇ ನೋವು ನಿನಗೆ ಬೇಡ. ನನ್ನಿಂದ ಯಾರಿಗೂ ನೋವು ಬೇಡಮ್ಮ. ನನಗೆ ಮೊದಲೇ ಅನಿಸಿತ್ತು ಇದೇನೋ ಹೀಗೆ ನಡೆಯಬಹುದು ಅಂತ. ಆದರೂ ನಿನ್ನ ಮೇಲೆ ಒಂದು ನಂಬಿಕೆ ಇತ್ತು, ನೀನು ಇದಕ್ಕೆಲ್ಲ ಅವಕಾಶ ಕೊಡಲ್ಲ ಅಂತ. ಆದರೆ ನನ್ನ ನಂಬಿಕೆಯನ್ನು ನೀನು ಹುಸಿ ಮಾಡಿದೆ. ಪರವಾಗಿಲ್ಲ, ನಾನು ಇನ್ಮೇಲೆ ನಿನಗೆ ಏನು ಹೇಳೋದಿಲ್ಲ ಆಯಿತಾ? ವೇದ, ನಿಮ್ದು ಅಮ್ಮಯ್ಯ ಅಂತೀನಿ, ಹೀಗೆಲ್ಲ ಮಾತಾಡಬೇಡಿ. ನಾನು ಮಾತನಾಡಿದ್ದು ತಪ್ಪು ಅಂತ ಗೊತ್ತಾಯಿತು. ಹಿಂದೆ ಮುಂದೆ ತಿಳಿಯದೆ ನಾನು ಮಾತನಾಡಿದ್ದಕ್ಕೆ ನನಗೇನು ಬೇಕಾದರೂ ಶಿಕ್ಷೆ ಕೊಡಿ. ಬೇಕಿದ್ದರೆ ಹೆರೆಡೇಟ್ ಹೊಡೀರಿ. ಆದರೆ ಹೀಗೆಲ್ಲ ಮಾತಾಡಬೇಡಿ, ನನಗೆ ಭಯ ಆಗುತ್ತೆ. ಅವಳ ಕೆನ್ನೆ ಮೇಲೆ ಹರಿದು ಹೋಗುತ್ತಿದ್ದ ಕಣ್ಣೀರನ್ನು ಒರೆಸುತ್ತಾ ಮೇಲೆದ್ದು ನಿಂತ ವೇದ, ನಿಂಗೆ ನಾನು ಹೊಡಿಬೇಕಾ? ಅದು ಸಾಧ್ಯ ಇಲ್ಲಮ್ಮ. ನನಗೆ ಅಷ್ಟು ಕಠೋರ ಮನಸ್ಸಿಲ್ಲ. ನನ್ನ ಪ್ರೀತಿ ನಿಂಗೆ ಅರ್ಥ ಆಗಿಲ್ಲ ಅಂದರೆ ಅಲ್ಲಿ ನನ್ನದೇ ತಪ್ಪು ಅಂತ ಗೊತ್ತಾಯಿತು ಬಿಡು.
ಅನ್ನುತ್ತಾ ಅಲ್ಲಿಂದ ಮುಂದೆ ನಡೆಯಲು 2 ಹೆಜ್ಜೆ ಇಟ್ಟವನ ಎದುರು ಬಂದು ನಿಂತ ಖುಷಿ, ನನ್ನ ಅಪ್ಪ ಯಾವಾಗಲೂ ಹೇಳೋರು, ನಿನ್ನ ಬಾಯಿ ಸರಿಯಿಲ್ಲ, ದುಡುಕಿ ಏನಾದರೂ ಅಂತಾನೇ ಇರ್ತೀಯ ಅಂತ. ನಾನು ಇವತ್ತು ಅದೇ ತಪ್ಪು ಮಾಡಿದೆ. ಸಾರಿ ವೇದ, ಪ್ಲೀಸ್ ನೀವು ಹೀಗೆಲ್ಲ ಮಾತಾಡಬೇಡಿ, ನನಗೆ ತಡ್ಕೊಳ್ಳೋಕೆ ಆಗಲ್ಲ. ಏನಾದರೂ ಬೈದರೂ ಹೊಡೆದ್ರು ಸರಿ, ಈ ಥರ ಎಲ್ಲ ಹೇಳಿಬಿಡಿ ಪ್ಲೀಸ್. ಅವನೆದುರು ಕೈ ಮುಗಿದವಳ ಕೈ ಕೆಳಗೆ ಇಳಿಸಿ ಅಲ್ಲಿ ನಿಲ್ಲದೆ ಹೊರಗೆ ನಡೆದ. ಇನ್ನೊಂದು ಮಾತಾಡದೆ. ವೇದ ನಿಂತ್ಕೊಳ್ಳಿ ಪ್ಲೀಸ್ ಅನ್ನುತ್ತಾ ಅವನ ಹಿಂದೆಯೇ ನಡೆದಳು. ಬಾಗಿಲು ತೆಗೆದು ಹೊರಗೆ ಬಂದ ವೇದ ಅವಳ ಕೂಗು ಕೇಳಿಸಿಯೇ ಇಲ್ಲ ಅನ್ನುವಂತೆ ಅಲ್ಲಿ ನಿಲ್ಲದೆ ನಡೆದು ಕೆಳಗೆ ಹೋಗುವಾಗ ಅವನ ಹಿಂದೆಯೇ ಬರುತ್ತಿದ್ದ ಖುಷಿ, ವೇದ ಸಾರಿ ಪ್ಲೀಸ್ ನಿಂತ್ಕೊಳ್ಳಿ ಅಂತ ಎಷ್ಟು ಹೇಳಿದರು ಕೇಳದೆ ಮುಂದೆ ನಡೆದ. ಸದ್ಯಕ್ಕೆ ಮನೆ ತುಂಬ ಇರುತ್ತಿದ್ದ ಮನೆಯವರು ಇಂದು ಯಾರೂ ಅವರನ್ನು ಕಾಣಲಿಲ್ಲ. ಆದರೆ ಅಹಲ್ಯ ಅವರು ಮಾತ್ರ ಖುಷಿ ಅವನಿಂದ ಹೋಗೋದು ನೋಡಿ ಏನಾಯಿತು ಇವರಿಬ್ಬರಿಗೆ ಅಂದುಕೊಂಡರು. ಹೊರಗೆ ಬಂದವ ಬೈಕ್ ಮೇಲೆ ಕುಳಿತು ಸ್ಟಾರ್ಟ್ ಮಾಡಲು ಅವನೆದುರು ನಿಂತವಳೆ ಕರೆದರೂ, ಹಾಗೆ ಹೋಗ್ತಿದ್ದೀರಾ ಪ್ಲೀಸ್ 2 ಏಟು ಹೊಡೆದು ಬಿಡಿ, ಆದರೆ ಹೀಗೆ ಕೋಪ ಮಾಡಿಕೊಂಡು ಹೋಗಬೇಡಿ ಅನ್ನುತ್ತಾ ನಿಂತವಳನ್ನು ಪಕ್ಕಕ್ಕೆ ಸರಿಸಿದ ವೇದ. ಸುಮ್ಮನೆ ನನ್ನ ಕೋಪ ಜಾಸ್ತಿ ಮಾಡಬೇಡ. ಮಾತನಾಡಿದ್ದು ಕೇಳಿದ್ದು ಹೇಳಿದ್ದು ಎಲ್ಲ ಮುಗಿದಿದೆ. ಇನ್ನೇನಿದ್ರು ನಮ್ಮ ಪಾಡಿಗೆ ನಾವು ಇರೋದು ಅಷ್ಟೆ. ನೀವು ಹೀಗೆ ಹೇಳಿದರೆ ಹೇಗೆ? ತನ್ನ ಕಣ್ಣುಗಳನ್ನು ಒರೆಸುತ್ತಾ ಗಾಬರಿ ಮುಖ ಹೊತ್ತು ಕೇಳಲು, ಇನ್ನೇನು ಹೇಳಬೇಕು, ಪ್ರೀತಿ ಇಲ್ಲದ ಜಾಗದಲ್ಲಿ ನಾವು ಇರೋದು ಕೂಡ ತಪ್ಪೆ. ಅಲ್ಲಿ ಯಾವ ನಿರೀಕ್ಷೆ ಕೂಡ ಮಾಡಬಾರ್ದು ಅಂದವ ಅಲ್ಲಿ ನಿಲ್ಲದೆ ಬೈಕ್ ಸ್ಟಾರ್ಟ್ ಮಾಡಿ ಹೋಗಿದ್ದ. ಅವನ ಮಾತು ಅವಳ ಎದೆಯನ್ನು ನಡುಗಿಸಿತ್ತು. ಪ್ರೀತಿ ಇಲ್ಲ ಅಂದರೆ ಏನು ಅರ್ಥ? ನಾನು ಅವರನ್ನು ಪ್ರೀತಿ ಮಾಡ್ತಿಲ್ಲ ಅಂತನಾ? ಅಯ್ಯೋ ಭಗವಂತ, ನನ್ನ ದುಡುಕು ಬುದ್ಧಿಯಿಂದ ಅವರಿಗೆ ಎಷ್ಟು ನೋವು ಕೊಟ್ಟು ಬಿಟ್ಟೆ. ಅವರು ನನ್ನ ದೂರ ಮಾಡಿದರೆ, ನನ್ನ ಮಾತನಾಡಿಸದೆ ನನ್ನಿಂದ ಅಂತರದಲ್ಲಿ ಇದ್ದರೆ ನಾನೇನು ಮಾಡಲಿ? ಎಲ್ಲ ಆಗಿದ್ದು ನನ್ನಿಂದಾನೆ. ಅವರಿಗೆ ತುಂಬ ನೋವು ಕೊಟ್ಟು ಬಿಟ್ಟೆ ಅಂದುಕೊಂಡು ಅಳುತ್ತಾ ನಿಂತವಳ ಭುಜದ ಮೇಲೆ ಕೈ ಇಟ್ಟರು ಅಹಲ್ಯ. ತಕ್ಷಣ ಬೆಚ್ಚಿ ಬಿದ್ದು ಹಿಂತಿರುಗಿ ನೋಡಲು, ಯಾಕಮ್ಮ ಖುಷಿ, ಏನಾಯಿತು? ಯಾಕೆ ಅಳ್ತಾ ಇದೆಯಾ? ವೇದ ಯಾಕೋ ಕೋಪ ಮಾಡ್ಕೊಂಡಿರೋ ಥರ ಇತ್ತು. ಏನಾಯಿತು? ಏನಾದರೂ ಜಗಳ ಮಾಡ್ಕೊಂಡ್ರಾ? ಅತ್ತೆ, ಅದು ಹೀಗೆ ಚಿಕ್ಕ ಮಾತಿಗೆ ಮಾತು ಬೆಳೀತು, ಅದಕ್ಕೆ ಅವರು ಬೇಜಾರು ಮಾಡ್ಕೊಂಡು ಹೋದರು. ಅವನದು ಯಾವಾಗಲೂ ಅದೇ ಕೋಪ, ಅವನ ಮೂಗಿನ ತುದಿಯಲ್ಲೇ ಇರುತ್ತೆ. ಆಮೇಲೆ ಅವನೇ ಸರಿ ಆಗ್ತಾನೆ. ನೀನೇನು ಬೇಜಾರು ಮಾಡ್ಕೊಬೇಡ ಬಾ. ಇಲ್ಲ ಅತ್ತೆ, ಅವರದು ಏನೂ ತಪ್ಪಿಲ್ಲ. ನಾನೇ ದುಡುಕಿ ಏನೇನೋ ಮಾತಾಡಿದೆ. ಅವರು ತುಂಬ ನೊಂದ್ಕೊಂಡು ಹೋಗಿದ್ದಾರೆ. ಅವರು ನನ್ನ ಮೇಲೆ ತುಂಬ ಬೇಸರ ಮಾಡಿಕೊಂಡಿದ್ದಾರೆ. ಖುಷಿ, ಗಂಡ ಹೆಂಡತಿ ಮಧ್ಯೆ ಈ ಚಿಕ್ಕ ಪುಟ್ಟ ಮನಸ್ತಾಪ ಎಲ್ಲ ಇದ್ದಿದ್ದೆ ಅಲ್ವಾ? ಸರಿ ಹೋಗ್ತಾನೆ ಬಿಡು, ಬಾ ನೀನು ಅಳಬೇಡ ಅಂತ ಅವಳನ್ನು ಕರೆದುಕೊಂಡು ಹೋದರು. ಅವನ ಮಾತುಗಳನ್ನೇ ನೆನೆಸಿಕೊಳ್ಳುತ್ತಾ ಒಳಗೆ ಬಂದು ತನ್ನ ರೂಮ್ ಸೇರಿದವಳೆ ಅವನು ಹೇಳಿದ ಅಷ್ಟು ಮಾತುಗಳನ್ನು ಯೋಚಿಸುತ್ತಾ ಕುಳಿತಳು. ಅವಳಿಗೆ ತನ್ನ ಮಾತಿನ ತಪ್ಪಿನ ಅರಿವಾಗಿತ್ತು. ಆದರೆ ಕಾಲಮಿಂಚೆಯಾಗಿತ್ತು. ಈ ಬಾರಿ ವೇದ ತುಂಬ ಕೋಪಗೊಂಡಿದ್ದ. ಅದು ಅವಳ ಅನುಮಾನದ ನಡೆಗೆ. ಸ್ಟೇಷನ್ ಮುಂದೆ ತನ್ನ ಬೈಕ್ ನಿಲ್ಲಿಸಿ ಅಲ್ಲೇ ಇದ್ದ ಕಾನ್ಸ್ಟೇಬಲ್ ಕಡೆ ನೋಡಿ ಟೀ ತಗೊಂಡು ಬನ್ನಿ ಅಂದವ ತನ್ನ ಕ್ಯಾಬಿನ್ ಹೋಗಿ ಚೇರ್ ಮೇಲೆ ಕುಳಿತವನ ಮನಸ್ಸು ಸಂಪೂರ್ಣ ನೋವಿಗೆ ಶರಣಾಗಿತ್ತು. ಪ್ರತಿ ಬಾರಿ ಅವಳು ಸಿಡುಕಿ ಹೇಳುತ್ತಿದ್ದ ಮಾತುಗಳು ಆ ಕ್ಷಣಕ್ಕೆ ಅವನನ್ನು ನೋಯಿಸಿದರು. ಮತ್ತೆ ಎಲ್ಲ ಮರೆತು ಅವಳ ಜೊತೆ ರಾಜಿಯಾಗುತ್ತಿದ್ದ. ಆದರೆ ಇಂದೇಕೋ ಅವನಿಗೆ ತುಂಬ ನೋವಾಗಿತ್ತು. ಅವನ ಕಣ್ಣಲ್ಲಿ ಸಣ್ಣಗೆ ನೀರಾಡಿದಾಗ ಚೇರ್ಗೆ ಹಿಂದಕ್ಕೆ ಹೊರಗೆ ತನ್ನೆರಡು ಕೈಯನ್ನು ಹಿಂದೆಲೆಯಲ್ಲಿ ಬೆಸೆದುಕೊಂಡವ ಕಣ್ಣು ಮುಚ್ಚಿ ಕುಳಿತುಕೊಂಡನು. ಟೇಬಲ್ ಮೇಲೆ ಟೀ ಕಪ್ ಇಟ್ಟು ಹೊರಗೆ ಹೋದ ಕಾನ್ಸ್ಟೇಬಲ್ನನ್ನು ನೋಡಿ ಸುಮ್ಮನೆ ಕುಳಿತ. ಅವನ ಎದುರು ಬಂದು ಸ್ಯಾಲ್ಯೂಟ್ ಮಾಡಿ ನಿಂತ ಸಂಜು, ಸರ್ ಫೈಲ್ ಅಂದಾಗ ಅಲ್ಲಿ ಇಟ್ಟು ಬಿಡಿ ಅಂದು ಮತ್ತೆ ಮಾತನಾಡದೆ ಕುಳಿತವನು ನೋಡಿ ತನ್ನ ಕ್ಯಾಪ್ ತೆಗೆಯುತ್ತಾ, ಏನಾಯಿತು ವೇದ ಅಂದಾಗ, ತುಂಬ ಬೇಜಾರಾಗ್ತಿದೆ ಸಂಜು. ನಾನು ಅಂದ್ಕೊಂಡೇ ಇರಲಿಲ್ಲ ಅವಳು ನನಗೆ ಈ ರೀತಿ ಮಾತಾಡಬಹುದು ಅಂತ. ತುಂಬ ತಪ್ಪು ತಿಳ್ಕೊಂಡಿದ್ದೆ ಕಣೋ. ನಾನು ಇಟ್ಟಿದ್ದ ಭರವಸೆ ಸುಳ್ಳಾಯಿತು. ಏನಾಯಿತು ಸರಿಯಾಗಿ ಹೇಳು. ನೀನು ಕಾರ್ತಿನ ಮೀಟ್ ಮಾಡೋಕ್ಕೆ ತಾನೇ ಹೋಗಿದ್ದು. ಅಲ್ಲಿ ಯಾರು ಏನಂದ್ರು ಅನ್ನುತ್ತಾ ಅವನೆದುರಿನ ಚೇರ್ ಮೇಲೆ ಕೂರಲು, ಖುಷಿ ಅವನನ್ನು ನೋಡಿದ ವಿಷಯದಿಂದ ಹಿಡಿದು ಇಬ್ಬರು ಮಾತಾಡಿ ವಾದ ಮಾಡಿ ಅವನು ಮನೆಯಿಂದ ಹೊರ ಬಂದವರೆಗಿನ ಎಲ್ಲವನ್ನು ವಿವರಿಸಿ ಹೇಳಿದ ವೇದ. ನಾನು ಇದಕ್ಕೆ ಹೇಳಿದ್ದು ಎಲ್ಲವನ್ನು ಖುಷಿಗೆ ಹೇಳು ಅಂತ. ಆದರೆ ನೀನು ಏನೊಂದು ಹೇಳದೆ ಎಲ್ಲ ಮುಚ್ಚಿಟ್ಟು ಇವಾಗ ನೋಡು ಅನುಭವಿಸು. ಇದೆಲ್ಲ ಆಗಬೇಕಿದ್ದ ನಿಂಗೆ. ಸಂಜು ಸುಮ್ಮನೆ ಇರೋ, ಇದರಲ್ಲಿ ಜಾಸ್ತಿ ತಪ್ಪಿರೋದೇ ನಿಂದು. ಯಾವುದೇ ಹುಡುಗಿಯಾದರೂ ಅವಳ ಗಂಡನ ಮೊದಲ ಆದ್ಯತೆ ತಾನೇ ಆಗಿರಬೇಕು ಅಂತ ಬಯಸ್ತಾಳೆ. ಇಲ್ಲಿ ಖುಷಿ ಅದೇ ಮಾಡಿದ್ದು. ಆದರೆ ನೀನು ಎಲ್ಲ ಮುಚ್ಚಿಟ್ಟು ಅವಳ ಕಣ್ಣಲ್ಲಿ ತಪ್ಪಿತಸ್ಥ ಆಗಿದ್ದೀಯಾ. ನಾನೇನು ಬೇಕು ಅಂತ ಮಾಡಿಲ್ಲ. ಅವಳಿಗೆ ನೋವಾಗುತ್ತೆ, ಗೊತ್ತಾದರೆ ಬೇಜಾರಾಗುತ್ತೆ ಅಂತ ಸುಳ್ಳು ಹೇಳಿದ್ದು ಅಷ್ಟೇ ಹೋಗಿ ಇಷ್ಟು ಆಗಿದೆ ಇವಾಗ. ಸರಿ, ಇವಾಗ ಮುಂದೆ ಏನು ಮಾಡ್ತೀಯಾ? ಕೋಪ ಮಾಡಿಕೊಂಡು ಬಂದಿದ್ದೀಯಾ? ಖುಷಿ ಜೊತೆ ಮಾತಾಡಲ್ವಾ? ತುಂಬ ಬೇಜಾರಾಗಿದೆ ಸಂಜು. ಮನೆಗೆ ಹೋಗೋಕ್ಕೂ ಇಷ್ಟ ಆಗ್ತಿಲ್ಲ ಕಣೋ.
ನಾನು ಅವಳನ್ನೇ ಎಷ್ಟು ಪ್ರೀತಿ ಮಾಡಿದ್ರು ಅವಳ ಮಾತು ನನಗೆ ನೋವು ನೀಡಿದೆ ಕಣೋ. ಸಮಾಧಾನ ಮಾಡ್ಕೋ ವೇದ. ಅವಳ ಪ್ಲೇಸಲ್ಲಿ ನಿಂತು ನೋಡಿದರೆ ಅವಳು ಕರೆಕ್ಟ್ ಇದ್ದಾಳೆ, ಅದು ನನಗೆ ಗೊತ್ತು. ಆದರೆ ನಾನು ಹೇಳ್ತಿರೋದು ಖುಷಿಗೆ ನನ್ನ ಮೇಲೆ ನಂಬಿಕೆ ಇರಲಿಲ್ಲ ಅಂತ. ಅದು ತುಂಬ ನೋವಾಗ್ತಿರೋದು. ಮುಂದುವರೆಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.